ಕರ್ನಾಟಕದ ಕರಾವಳಿ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ಸಾಂಸ್ಕೃತಿಕ ಬೇರಾಗಿರುವ ದೈವಾರಾಧನೆ ಎಂಬುದು ಕೇವಲ ಪೂಜೆಯಲ್ಲ, ಅದೊಂದು ಜೀವಂತ ನಂಬಿಕೆ. ಇಲ್ಲಿ ದೈವಗಳನ್ನು ಕೇವಲ ಮೂರ್ತಿಯಾಗಿ ನೋಡದೆ ತಮ್ಮ ಕಷ್ಟಗಳಿಗೆ ಸ್ಪಂದಿಸುವ ಶಕ್ತಿ ಎಂದು ನಂಬಿ ಆರಾಧಿಸಲಾಗುತ್ತದೆ. ಮಡಿಕೇರಿ ತಾಲೂಕಿನ ಬೆಟ್ಟತೂರು ಗ್ರಾಮದ ಕೊಂಪುಳಿ ಮನೆಯಲ್ಲಿ ಧರ್ಮದೈವಗಳ ಆರಾಧನೆ ಅದ್ದೂರಿಯಾಗಿ ಜರುಗಿತು. ಕೊಂಪುಳಿ ಕುಟುಂಬದವರು ಇದೇ ಮೊದಲ ಬಾರಿಗೆ ನಡೆಸಿದ ಧರ್ಮದೈವಗಳ ಆರಾಧನೆ 2 ದಿನಗಳ ಕಾಲ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಇದುವರೆಗೆ ಆಚರಣೆಗಳು ಕುಟುಂಬದ ಕುಲದೇವರಾದ ವೆಂಕಟರಮಣ ಹರಿಸೇವೆಗೆ ಸೀಮಿತವಾಗಿತ್ತು. ಇದೀಗ ಕುಟುಂಬದ ಅಭಿವೃದ್ಧಿ ಹಾಗೂ ಸಂಕಷ್ಟ ಪರಿಹಾರದ ನಿಟ್ಟಿನಲ್ಲಿ ದೈವಾರಾಧನೆ ನಡೆಸಿ ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸಲಾಯಿತು. ಶನಿವಾರ ರಾತ್ರಿ 8 ಗಂಟೆ ಸುಮಾರಿಗೆ ಗುರುಕಾರಣದಿಂದ ಆರಂಭವಾಗಿ ಕುಕ್ಕೆತ್ತಿ ಮತ್ತು ಬಲ್ಲು, ಪಾಷಾಣಮೂರ್ತಿ, ವರ್ಣರ ಪಂಜುರ್ಲಿ, ರಾಜಗುಳಿಗ ಕೋಲ ಭಾನುವಾರ ಬೆಳಗಿನ ಜಾವದವರೆಗೆ ನಡೆಯಿತು. ಮರುದಿನ ರುದ್ರಚಾಮುಂಡಿ ಕೋಲ ನಡೆದು ಕುಟುಂಬಸ್ಥರಿಗೆ ಪರಿಹಾರ ನೀಡಿ ಮುಂದಿನ ದೈವ ಕಾರ್ಯಗಳನ್ನು ನಡೆಸುವ ಬಗ್ಗೆ ಮಾರ್ಗದರ್ಶನ ನೀಡಲಾಯಿತು. ಎರಡು ದಿನಗಳ ಕಾಲ ಅದ್ದೂರಿಯಾಗಿ ನೆರವೇರಿದ ಧರ್ಮದೈವಗಳ ಆರಾಧನೆಯಲ್ಲಿ ಕುಟುಂಬಸ್ಥರು, ಬಂಧುಮಿತ್ರರು, ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.